ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯ ಹಿಂಡಾಲ್ಕೋ ಕಂಪನಿಯಲ್ಲಿ ಕಾರ್ಮಿಕ ಸೂಸೈಡ್ ಮಾಡಿಕೊಂಡಿದ್ದಾರೆ. ನೇಣು ಬಿಗಿದುಕೊಂಡು ಸಾವನ್ನಪ್ಪಿದಂತ ಶಂಕರ್ ತಳವಾರ ಎಂಬಾತ ವಾಟ್ಸ್ಆಪ್ ನಲ್ಲಿ ಡೆತ್ ನೋಟ್ ಬರೆದು ಸ್ಟೇಟಸ್ ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರ್ಮಿಕ ಓರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಿಂಡಾಲ್ಕೋ ಕಂಪನಿಯಲ್ಲಿ ನಡೆದಿರುವಂತ ಘಟನೆ ಇದು. ಡೆತ್ ನೋಟ್ ಬರೆದಿದ್ದಾರೆ, ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಾರಣ ಹೊಸಬ್ರನ್ನ ನೇಮಕ ಮಾಡಿದಂತ ಗುತ್ತಿಗೆದಾರ ಪಯ್ಯಾಲ್ ನಂದಿ ಅಂತ, ಆತನಿಂದ ಅನ್ಯಾಯ ಆಗ್ತಾ ಇದೆ ಅಂತ ಇವ್ರು ಹೇಳಿದ್ರಂತೆ. ಕೆಲಸ ಮುಂದುವರಿಬೇಕು ಅಂದ್ರೆ 5 ಲಕ್ಷ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರಂತೆ. ಈ ಹಿನ್ನೆಲೆ ಕೆಲಸ ಕಳೆದುಕೊಳ್ಳುವ ಆತಂಕದಲ್ಲಿ ಶಂಕರ್ ಇದ್ರು. ಇರೋ ಕೆಲಸ ಹೋಗುತ್ತೆ ಅಂತ ಹೆದರಿ ಶಂಕರ್ ತಳವಾರ್ ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸಾವಿನ ಸುದ್ದಿ ತಿಳಿದು ಸಂಬಂಧಿಕರು, ಸ್ನೇಹಿತರು, ಗ್ರಾಮಸ್ಥರು ಜಮಾವಣೆಗೊಂಡಿದ್ದಾರೆ. ಇನ್ನು ಸ್ಥಳದಲ್ಲಿ ನೂರಾರು ಜನ ಜಮಾವಣೆಗೊಂಡಿದ್ದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಈಗಾಗಲೇ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ, ಶಾಸಕ ಆಸಿಫ್ ಸೇಠ್ ಕೂಡ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸುವಂತ ಪ್ರಯತ್ನ ಮಾಡ್ತಾ ಇರೋದು. ಹತ್ತನೇ ತರಗತಿ ಇಲ್ಲಾಂದ್ರೆ ITI ಬೇಕು ಅಂತ ನಿರ್ತಾ ಇದೆ. ನಾನು ಕೆಲವು ನಿಮ್ಮ ಬ್ರದರ್ ಜೊತೆಗೆ ಮಾತಾಡಿದ್ದೀನಿ. ಅವರು ಹೆಸರು ಇದು ತೊಂದರೆ ಇದೆ. ಬಟ್ ನಾವು ಪ್ರತಿಯೊಬ್ಬರ ಜೊತೆಗೆ ಮಾತಾಡ್ತಾ ಹೋದ್ರೆ ಇಲ್ಲೇ ರಾತ್ರಿ ಆಗೋಗುತ್ತೆ. ಆ ಮ್ಯಾನೇಜ್ಮೆಂಟ್ ಇಂದ ನಾವು ಕರೆ ಮಾಡಿದ್ದೀವಿ ಹಿರಿಯ ಅಧಿಕಾರಿಗಳಿಗೆ. ಮೊನ್ನೆ DC ಅವರು ಕೂಡ ಬರ್ತಾ ಇದ್ದಾರೆ. ಮೊನ್ನೆ ನಾರ್ತ್ MLA ಸಾಹೇಬರಲ್ಲಿ ಇದ್ದಾರೆ. ನಾವು ಎಲ್ಲ ಮಾತಾಡಿಕೊಂಡು ಫಸ್ಟ್ ನಮ್ದು ಟಾಪ್ ವರ್ಷದ ಹುಡುಗ ಕಳ್ಕೊಂಡಿದ್ದಾರೆ. ಅವರಿಗೆ ಲೈಫ್ ಟೈಮ್ ಮನೆಯದವರಿಗೆ, ತಾಯಿ ತಂದೆಗೆ ನೋಡೋಕ್ಕೆ ಎಂಥ ಒಳ್ಳೆ ಪರಿಹಾರ ಸಿಗುತ್ತೆ ಅದು ನೋಡೋಣ. ಆಮೇಲೆ ಇದು ವರ್ಕರ್ದು ಏನು ಸಮಸ್ಯೆ ಇದೆ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ ಬೇಗನೆ. ಎಷ್ಟು ಮಾಡ್ಕೊಡ್ತೀನಿ ಅಮ್ಮ. ಮಾನ್ಯ ಶಾಸಕರು ಇದ್ದಾರೆ ಅಮ್ಮ, ನಿಮ್ಮ ಊರಕ್ಕೆ ಅವರೇ ನೋಡ್ಬೋದಾದ್ರೆ ಚೆನ್ನಾಗಿ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಜೇಶ್ ಹೂಗಾರ್. ರಾಜೇಶ್, ಶಂಕರ್ ತಳವಾರ್ ಅನ್ನುವಂತ ಕಾರ್ಮಿಕ ಮೃತಪಟ್ಟಿದ್ದಾರೆ, ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಾರಣ ಏನಿದೆ ಡೆತ್ ನೋಟ್ ನಲ್ಲಿ? ಜೊತೆಗೆ ಪೊಲೀಸರಿಗೆ ಅಲ್ಲಿ ಜಮಾಯಿಸಿರೋದ್ರಿಂದ ಪರಿಸ್ಥಿತಿ ತಿಳಿಗೊಳ್ತಾ ಆಕ್ಷನ್ ತೆಗೆದುಕೊಂಡಿದ್ದಾರೆ, ಕಂಪ್ಲೇಂಟ್ ಆಗಿದೆಯಾ ಹೆಂಗೆ ಅಂತ? ಎಸ್ ಅಂತಂದ್ರೆ ಇವತ್ತು ಮಧ್ಯಾಹ್ನ ಈ ಘಟನೆ ನಡೆದಕ್ಕಂತೂ ಹಿಂಡಲ್ಕಾ ಕಂಪನಿಯ ಏನು ಹೊರಗಡೆ ಏನು ಶಂಕರ್ ತಳವಾರ್ ಈತ ಏನೋ ನೇಣಿಗೆ ಶರಣಾಗಿರ್ತಕ್ಕಂಥದ್ದು, ಏನೋ ಪಕ್ಕದಲ್ಲೇ ಇರುವಂತ ಗ್ರಾಮ ಏನು ಮುತ್ತಣ್ಣಿರ್ತಿ ಗ್ರಾಮದ ಯುವಕ ಆಗಿರ್ತಕ್ಕಂಥದ್ದು. ಈ ಸುದ್ದಿ ತಿಳಿದಂತ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಏಕಾಏಕಿ ಹಿಂಡಲ್ಕೋ ಕಂಪನಿಗೆ ಮುಗಿಬತ್ತಿರ್ತಕ್ಕಂಥದ್ದು. ಸುಮಾರು 500ಕ್ಕೂ ಹೆಚ್ಚು ಜನ ಏಕಾಏಕಿ ಕಂಪನಿ ಮೇಲೆ ಒಂದು ಸಾಕಷ್ಟು ಏನೋ ಒಂದು ಆರೋಪಗಳನ್ನು ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಈತ ಒಂದು ಡೆತ್ ನೋಟ್ ಅನ್ನು ಕೂಡ, ಅಂದ್ರೆ ವಾಟ್ಸ್ಆಪ್ ನಲ್ಲಿ ಡೆತ್ ನೋಟ್ ಕೂಡ ಬರ್ದಿಟ್ಟು ಸತ್ತಿರ್ತಕ್ಕಂಥದ್ದು. ಯಾಕಂದ್ರೆ ಹಳೆ ಕಾರ್ಮಿಕರನ್ನ ಈಗಾಗಲೇ ಏನು ಕಂಪನಿಗೆ ಕೆಲಸಕ್ಕೆ ತಗೊಳ್ಳುವಂತ ಸಂದರ್ಭದಲ್ಲಿ ಒಂದು ಗುತ್ತಿಗೆ ಅಂತ ಇರುತ್ತೆ. ಆ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಿರ್ತಾರೆ. ಆ ಗುತ್ತಿಗೆ ಕಂಪನಿ ತೆಗೆದುಕೊಂಡಂತ ವ್ಯಕ್ತಿ ಹಳಬರನ್ನೆಲ್ಲ ತೆಗೆದು ಹೊಸಬರನ್ನ ಸೇರಿಸ್ಕೊಳ್ತಾ ಇದ್ದೇನೆ, ಒಂದು ವೇಳೆ ನೀವೇ ಕಂಟಿನ್ಯೂಟಿ ಆಗಬೇಕಂತಂದ್ರೆ 5 ಲಕ್ಷ ನೀವು ಹಣವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೆ ಹೇಳ್ತಾರೆ. ಹೀಗಾಗಿ 5 ಲಕ್ಷ ಕೊಡ್ಲೇದೇ ಇದ್ರೆ ಅವ್ರನ್ನ ಕಂಪನಿಯಿಂದ ತೆಗೆದು ಹಾಕ್ತದೆ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಹೇಳಿರುತ್ತೆ. ಹೀಗಾಗಿ ಈ ನಿಟ್ಟಿನಿಂದ ಸಾಕಷ್ಟು ಮನದಂತ ಏನು ಶಂಕರ್ ತಳವಾರ್ ಈತ ಏನು ಅಲ್ಲೇ ಕಂಪನಿಯಲ್ಲೇನೆ ನೇಣು ಹಾಕೊಂಡು ಕೊಡ್ತಕ್ಕಂಥದ್ದು. ಹೀಗಾಗಿ ಸದ್ಯ ಅಲ್ಲಿ 500ಕ್ಕೂ ಹೆಚ್ಚು ಜನ ಹೋಗಿ ಏನೋ ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಹೋಗಿ ಅದನ್ನ ಸಮಾಧಾನ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ಯಾವುದೇ ರೀತಿ ಅದಕ್ಕೆ ಸಮಾಧಾನಗೊಳ್ಳುವಂತ ಏನು ಜನರು, ಮತ್ತೆ ಅಲ್ಲದೆ ಸ್ಥಳಕ್ಕೆ ಶಾಸಕ ಏನು ರಾಜು ಶೇಟ್ ಕೂಡ ಆಗಮಿಸಿ ಅವ್ರನ್ನ ಮನವೊಲಿಸುವ ಕೆಲಸ ಮಾಡಿದ್ರು. ಆ ಸ್ಥಳಕ್ಕೆ DC ಅವರು ಬಂದ್ರು, ಮತ್ತೆ ಕಮಿಷನರ್ ಬೋರ್ಸೆ ಅವರು ಇದ್ರು ಕೂಡ. ಅವರು ಹೇಳಿದ್ರು ಕಂಪನಿ MD ಜೊತೆ ಮತ್ತು ಕಂಪನಿಯ ಮ್ಯಾನೇಜರ್ ಜೊತೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಈಗ ಹೋದಂತ ಜೀವ ವಾಪಸ್ ತರಕ್ಕಾಗಲ್ಲ, ಬಟ್ ಒಂದು ವೇಳೆ ಆತನಿಗೆ ಏನಂತಂದ್ರೆ ಇನ್ನು 30 ವರ್ಷ ಬದುಕಿದ್ರೆ ಏನು ಮಾಡ್ತಿದ್ದ ಅದನ್ನ ಕುಟುಂಬಕ್ಕೆ ಪರಿಹಾರ ಕೊಡಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ. ನಿಮ್ಮಲ್ಲಿರುವಂತ ಒಂದು 5 ಜನ ಏನು ಮುಖಂಡರು ಯಾರ್ತಾರೆ ಬನ್ನಿ, ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ಅದು ಅನುಕೂಲ ಆದ್ರೆ ಓಕೆ, ಏನಿಲ್ಲ ಅಂದ್ರೆ ಮುಂದಿನ ಕಾನೂನು ಕ್ರಮ
ಕ್ರಮ ತಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೆ ಒಂದು ಭರವಸೆ ನೀಡಿದ್ರು. ಆದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ. ಯಾಕಂತಂದ್ರೆ ಇದು ಒಬ್ಬನ ಸಮಸ್ಯೆ ಅಲ್ಲ, ಇದು ನಾವು ನಮ್ಮ ಊರಿನಿಂದ ಸುಮಾರು 200 ಜನ ಇಲ್ಲಿ ಏನು ಕೆಲಸಕ್ಕೆ ಬರ್ತಾರೆ. ಅವ್ರಿಗೆಲ್ಲರೂ ಈ ರೀತಿ ತೊಂದರೆ ಆದರೆ ಏನು ಪರಿಸ್ಥಿತಿ, ಎಲ್ಲರೂ ಕೂಡ ಏನು ವಿಷ ಕುಡಿಬಹುದಿಲ್ಲ, ನೇಣಿಗೆ ಹಾಕುವಂತ ಏನು ಸಾವು ನಪ್ಪುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಅದಕ್ಕೂ ಕೂಡ ಸೂಕ್ತ ಭದ್ರತೆ ಒದಗಿಸಬೇಕು ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹ ಕೂಡ ವ್ಯಕ್ತವಾಗುತ್ತೆ. ಹೀಗಾಗಿ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಅವರು ಕೂಡ ಬಂದು ಈಗ ಸದ್ಯ ಏನು ಅವ್ರ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ರಾಜೇಶ್.